ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಹಾಗೆ ಗಿಲ್ಲಿ ನಟ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಈ ಬಗ್ಗೆ ಪರ ವಿರೋಧ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಹೀಗಿರುವಾಗಲೇ ಗಿಲ್ಲಿ ನಟಿಗೆ ಛೀಮಾರಿ ಹಾಕಿ ಉಗ್ರ ಮಂಜು ಪರ ನಿಂತಿದ್ದಾರೆ ಭಾವಿ ಪತ್ನಿ ಸಂಧ್ಯಾ ಖುಷಿ. ಬಿಗ್ ಬಾಸ್ ಮನೆ ಈ ವಾರ ಟಾಸ್ಕ್ ಅನ್ವಯ ಬಿಗ್ ಬಾಸ್ ಪ್ಯಾಲೇಸ್ ಆಗಿ ಬದಲಾಗಿದೆ. ಪ್ಯಾಲೇಸ್ಗೆ ಅತಿಥಿಗಳಾಗಿ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ ಉಗ್ರ ಮಂಜು, ರಜತ್, ತ್ರಿವಿಕ್ರಮ್, ಮೋಕ್ಷಿತಾ ಪೈ ಹಾಗೂ ಚೈತ್ರ ಕುಂದಾಪುರ ಬಂದಿದ್ದಾರೆ. ಇನ್ನು ಟಾಸ್ಕ್ ಅನುಸಾರ ಈ ಬಾರಿಯ ಸ್ಪರ್ಧಿಗಳು ಸಿಬ್ಬಂದಿಗಳಾಗಿದ್ದಾರೆ. ಈ ವೇಳೆ ಗಿಲ್ಲಿ ನಟ ಆಡಿದ ಮಾತುಗಳು ಅದಕ್ಕೆ ಗ್ರಾಸವಾಗಿದೆ. ಗಿಲ್ಲಿ ನಟ ಹೇಳಿದ್ದೇನು ಅಂದ್ರೆ, ಬಿಗ್ ಬಾಸ್ ಮನೆಯೊಳಗೆ ಅತಿಥಿಗಳು ಬಂದ ಮೇಲೆ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಎಂದು ಬಿಗ್ ಬಾಸ್ ಘೋಷಿಸಿದರು. ಆಗ ಓ ಸೂಪರ್ ಅಂತ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಈ ವೇಳೆ ಮಧ್ಯ ಬಾಯಿ ಹಾಕಿದ ಗಿಲ್ಲಿ ನಟ ಎರಡನೇದಾ ಮೂರನೇದಾ ಅಂತ ಹೇಳಿಬಿಟ್ರು. ಆಗ ಉಜ್ಜರ್ ಮಂಜು ಅಕ್ಷರಶಃ ಗರಂ ಆದ್ರು. ಕೆಲವೊಂದನ್ನ ಪರ್ಸನಲ್ ಆಗಿ ಬಿಟ್ಟು ಬಿಟ್ರೆ ನೀನು ಸಪ್ಲೈಯರ್ ಅಲ್ಲ, ನಾನು ಗೆಸ್ಟ್ ಅಲ್ಲ ಎಂದು ಗಿಲ್ಲಿ ನಟನಿಗೆ ಉಗ್ರ ಮಂಜು ವಾರ್ನಿಂಗ್ ಕೊಟ್ಟರು. ಹೀಗಿರುವಾಗಲೇ ನೀವೆಲ್ಲ ಬಿಟ್ಟು ಊಟಕ್ಕೆ ಬಂದಿದ್ದೀರಾ ಎಂದು ಮಾತು ಗಿಲ್ಲಿ ನಟ ಬಾಯಲ್ಲಿ ಬಂತು. ಇದನ್ನೆಲ್ಲ ಗಮನಿಸಿದ ಉಗ್ರ ಮಂಜು ಭಾವಿ ಪತ್ನಿ ಸಂಧ್ಯಾ ತಮ್ಮ ಬೇಸರವನ್ನು ಸೋಷಿಯಲ್ ಮೀಡಿಯಾ ಮೂಲಕ ಹೊರಹಾಕಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಉಗ್ರ ಮಂಜು ಭಾವಿ ಪತ್ನಿ ಸಂಧ್ಯಾ ಸ್ಟೋರಿಯನ್ನು ಹಂಚಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಾದ್ರೆ, ಎಲ್ಲರ ಹತ್ತಿರ ಪರ್ಸನಲ್ ವಿಷಯಗಳನ್ನ ಇಟ್ಕೊಂಡು ಕೆಟ್ಟ ಜೋಕ್ಸ್ ಮಾಡೋದು ಕಾಮಿಡಿನಾ? ಎಲ್ಲ ಶೋಗಳಲ್ಲೂ ಒಂದೊಂದು ಹುಡುಗಿನ ಬಲಿ ಕೊಟ್ಟು ಗೆಲ್ಲೋ ಗಿಲ್ಲಿ ಬೇರೆಯವರಿಗೆ ಎಷ್ಟನೇದು ಅಂತ ಕೇಳ್ತಿದ್ದಾನಾ? ಬಿಟ್ಟಿ ಊಟ ಕೊಡೋ ಅಂತಹ ಯೋಗ್ಯತೆ ಇದೆಯಾ ನಿನಗೆ ಗಿಲ್ಲಿ? ನಿನಗೆ ಬಿಟ್ಟಿ ಊಟ ಹಾಕ್ತಿರೋದು ಬಿಗ್ ಬಾಸ್ ಮತ್ತು ಕಲರ್ಸ್ ಕನ್ನಡ ಅನ್ನೋದು ನೆನಪಿರಲಿ ಎಂದು ಅಖಿಲ್ ಅಜ್ಜರ್ ಎಂಬುವವರು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿನ ಹಂಚಿಕೊಂಡಿದ್ದರು. ಅದನ್ನೇ ಉಗ್ರ ಮಂಜು ಅವರ ಭಾವಿ ಪತ್ನಿ ಸಂಧ್ಯಾ ಖುಷಿ ಶೇರ್ ಮಾಡಿದ್ದಾರೆ. ಮಾಡಿದ್ದು ತಪ್ಪು ಅನಿಸುತ್ತೆ ಎಂದು ಟೆಕ್ಸ್ಟ್ ಹೊಂದಿರುವ ವಿಡಿಯೋವನ್ನು ಉಗ್ರ ಮಂಜು ಭಾವಿ ಪತ್ನಿ ಸಂಧ್ಯಾ ಖುಷಿ ಹಂಚಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಉಗ್ರ ಮಂಜು ಸಂಧ್ಯಾ ಅವರ ನಿಶ್ಚಿತಾರ್ಥ ಕಾರ್ಯಕ್ರಮ ನೆರವೇರಿತು. ಅತಿ ಶೀಘ್ರದಲ್ಲೇ ಉಗ್ರ ಮಂಜು ಸಂಧ್ಯಾ ಅವರ ವಿವಾಹ ಮಹೋತ್ಸವ ನಡೆಯಲಿದೆ. ಅಂದಹಾಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸಂಧ್ಯಾ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.